ವೆಲ್ಕಮ್ ಟು ಜಿ7 ಫ್ರೆಂಡ್ಸ್. ನಾನು ಇವತ್ತು ಕೇರ್ಪುರದಲ್ಲಿ ನಮ್ಗೆ ಇಷ್ಟ ದಿನ ಅಂಗಡಿ ಇತ್ತು, ಮೇಡಲ್ಲಿ ಸಿಗ್ನಲ್ ಹತ್ರ ಅಂತ ಹೇಳ್ತೀನಲ್ಲ, ಅಂಗಡಿ ಪಕ್ಕದಲ್ಲೇ ಒಂದು ಅಪಾರ್ಟ್ಮೆಂಟ್, ಹೊಸ ಅಪಾರ್ಟ್ಮೆಂಟ್ ಓಪನ್ ಆಯ್ತು. ಇಲ್ಲಿ ನಾನು ಲೀಸಿಗೆ ತಗೊಂಡಿದ್ದೀನಿ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್. ಏನಂದ್ರೆ ನಾನು ಚಿಂತಾಮಣಿಯಿಂದ ಇಲ್ಲಿ ಬಂದು ಸ್ಟೇ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದಿನ 2 ದಿನ ಉಳ್ಕೋಬೇಕು ಅಂದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಸಿಂಗಲ್ ಬೆಡ್ರೂಮ್ ಹೌಸ್ ತಗೊಂಡಿದ್ದೀನಿ. ಮತ್ತೆ ಒಂದು ರೂಮ್ ಅಲ್ಲಿ ನಾನು ಏನ್ ಮಾಡಿದೀನಿ ಅಂದ್ರೆ ಆಫೀಸ್ ರೂಮ್ ತರ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಅಂಗಡಿಯಲ್ಲಿ ಇರೋದಕ್ಕಿಂತ ಮನೇಲಿದ್ರೆ ಕಂಫರ್ಟ್ ಆಗಿರುತ್ತೆ. ಯಾಕಂದ್ರೆ ನನ್ಗೆ ವಾಶ್ರೂಮ್ ಹೋಗ್ಲಿಕ್ಕೆ ಆಗ್ಬೋದು, ಇಲ್ಲಾಂದ್ರೆ ಏನಾದ್ರು ಊಟ ಮಾಡ್ಲಿಕ್ಕೆ ಎಲ್ಲದಕ್ಕೂ ಕಂಫರ್ಟ್ ಆಗಿರುತ್ತೆ ಅನ್ನೋ ಉದ್ದೇಶದಿಂದ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಇಲ್ಲಿ ಮನೆಯಲ್ಲಿ ಆಫೀಸ್ ರೂಮ್ ತಯಾರು ಮಾಡಿದ್ದೀನಿ. ಅದನ್ನ ಚಿಕ್ಕದಾಗಿ ನಿಮ್ಗೆ ಒಂದು ತೋರ್ಸ್ಕೊಣ, ನಿಮ್ಗೆ ಆಫೀಸ್ ರೂಮ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಿದ್ದೀನಿ. ಏನಂದ್ರೆ ಆ ಅಂಗಡಿಗಿಂತ ಇಲ್ಲಿ ಮನೆಯಲ್ಲಿ ಕಂಫರ್ಟ್ ಆಗಿ ಅನ್ಸುತ್ತೆ ನನಗೆ ಅನ್ನೋ ಉದ್ದೇಶದಿಂದ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಆಫೀಸ್ ರೂಮ್ ಮಾಡಿದ್ದೀನಿ. ನೀವು ಏನಾದ್ರು ಆರ್ಡರ್ ಮಾಡ್ಬೇಕಂದ್ರೆ ನೀವು ಬಂದು ಮನೆಗೆ ಬಂದು ಆರ್ಡರ್ ಮಾಡ್ಬೋದು, ಚೆನ್ನಾಗಿರುತ್ತೆ, ಕಂಫರ್ಟ್ ಆಗಿ ಎಲ್ಲದನ್ನು ಸರೋಗುತ್ತೆ ಅನ್ನೋ ಉದ್ದೇಶದಿಂದ. ಇದು SJS ಕಾಲೇಜ್ ಬರುತ್ತೆ. ಕಾಲೇಜ್ ಪಕ್ಕದಲ್ಲೇ ಫಸ್ಟ್ನೇ ಬಿಲ್ಡಿಂಗ್ ನಮ್ದು. ಆ ಬಿಲ್ಡಿಂಗ್ ಅಲ್ಲಿ ನಾನು ತಗೊಂಡಿದ್ದೀನಿ ಮನೆ ರೂಮ್ನ. ನಾನು ಏನ್ ಫೀಲ್ ಆದ ಅಂದ್ರೆ ಕಸ್ಟಮರ್ಸ್ಗೆ ಕಂಫರ್ಟ್ ಆಗಿ ಕೂತ್ಕೊಂಡು ಅಂಗಡಿಯಲ್ಲಿ ಮಾತಾಡೋಷ್ಟು ಕಂಫರ್ಟ್ ಆಗಿ ಮನೆಯಲ್ಲಿ ಸಿಗಲ್ಲೇನೋ ಅಂತ ಅನ್ಕೊಂಡೆ. ನಾನು ಮತ್ತೆ ಇನ್ನೊಂದು ಯೋಚನೆ ಮಾಡಿ ಅಂದ್ರೆ ಮನೆಯಲ್ಲಿ ಅಂದ್ರೆ ಇದು ಮನೆಯಲ್ಲಿ ನಾವು ಯಾರು ಇರಲ್ಲ, ನಾನು ಇರೋದೆಲ್ಲ ಚಿಂತಾಮಣಿಯಲ್ಲೇ ಇರ್ತೀವಿ. ಇದೇನಂದ್ರೆ ನಾವು ಡೆಲಿವರಿ ಕೊಡೋ ಟೈಮಲ್ಲಿ ಮತ್ತೆ ಬಂದು ನನ್ಗೆ ಏನಾದ್ರು ಹೆಲ್ತ್ ಸ್ವಲ್ಪ ಕಂಡೀಷನ್ ಸರಿ ಇಲ್ವಲ್ಲ, ಹಂಗಾಗಿ ನಾನು ಏನಂದ್ರೆ ನನಗೆ ಊಟ ಮಾಡ್ಕೊಂಡು ನಾನು ಆಚೆ ಕಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಊಟ ಮಾಡ್ಕೊಂಡು ತಿನ್ನೋದಾಗಿರ್ಬೋದು. ಮತ್ತೆ ಏನಾದ್ರು ಕಾಫಿ ಟೀ ಕುಡಿಬೇಕಂದ್ರೂ ಕೂಡ ಕಸ್ಟಮರ್ಸ್ ಬಂದಾಗ ಕೂಡ ನಾವು ಸರ್ವ್ ಮಾಡ್ಬೋದು ಅನ್ನೋ ಒಳ್ಳೆ ಉದ್ದೇಶದಿಂದ ಒಂದು ಮನೆ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದಲೇ ನಾನು ಮನೆ ತಗೊಂಡಿದ್ದೀನಿ. ಮತ್ತೆ ಇನ್ನೊಂದೇನಂದ್ರೆ ಅಂಗಡಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇಲ್ಲ. ಅಂಗಡಿಗೆ ಇಲ್ಲಿಗೆ ಜಸ್ಟ್ ಒಂದು 100 ಮೀಟರ್ ಅಷ್ಟೇ, ಅಷ್ಟು ಹತ್ತಿರದಲ್ಲಿ ಇರೋದ್ರಿಂದ. ಮತ್ತೆ ನಾನು ತುಂಬಾ ಕಸ್ಟಮರ್ಸ್ ಕೂಡ ಕೇಳ್ದೆ, ಈ ತರ ನಾನು ಮನೆಯಲ್ಲಿ ಮಾಡ್ಕೊಂಡು ಅಂಗಡಿಯಲ್ಲಿ ಆಫೀಸ್ನ ಮನೆಯಲ್ಲೇ ಮಾಡ್ಕೋಬೇಕು ಅನ್ಕೊಂತಿದ್ದೀನಿ ಅಂತಂದ್ರೆ ಒಳ್ಳೇದು ಸರ್. ಯಾಕಂದ್ರೆ ನೀವು ಆಫೀಸಿಗೆ ಬಂದು ವೆಯ್ಟ್ ಮಾಡಿ ಅಂಗಡಿಗೆ ಬಂದು ವೆಯ್ಟ್ ಮಾಡಬಹುದು. ಮನೆಯಲ್ಲಿದ್ರೆ ನಿಮ್ಗೆ ಯಾವಾಗ ಬೇಕಾದ್ರೂ ಕಸ್ಟಮರ್ ಒಂದು ½ hour ಲೇಟ್ ಆದ್ರೂ ಸ್ವಲ್ಪ ಬೇಗ ಬಂದ್ರು ಕೂಡ ನೀವು ಮನೇಲಿ ಇರೋದ್ರಿಂದ ನಿಮ್ಗೂ ಅನುಕೂಲ ಆಗುತ್ತೆ, ನಮ್ಗೂ ಅನುಕೂಲ ಆಗುತ್ತೆ ಅನ್ನೋದ್ರಿಂದ ಎಲ್ರು ಕೂಡ ಅದನ್ನ ಒಳ್ಳೇದೇ ಅದು. ಮತ್ತೆ ಇನ್ನೊಂದೇನಂದ್ರೆ ಅಂಗಡಿಗೆ ಬಂದು ಇವಾಗ 10,000 ಚಿಲ್ಲರೆ ಬಾಡಿಗೆ ಇತ್ತು, ಮತ್ತೆ ಕರೆಂಟ್ ಬಿಲ್ಲು, ಮೇಂಟೆನೆನ್ಸ್ ಅದೆಲ್ಲ ಇತ್ತು. ಮತ್ತೆ ಏನಂದ್ರೆ ವಾಶ್ರೂಮ್ ಇರ್ಲಿಲ್ಲ ಅಲ್ಲಿ ಕಂಫರ್ಟ್ ಆಗಿ. ಯಾವ್ದು ಕಸ್ಟಮರ್ಸ್ ಬಂದಾಗ ಲೇಡೀಸ್ಗಾಗ್ಲಿ ಜೆಂಟ್ಸ್ಗಾಗ್ಲಿ ಅದಕ್ಕೆ ಏನಂದ್ರೆ ವಾಶ್ರೂಮ್ ಕಂಫರ್ಟ್ ಇರ್ಲಿಲ್ಲ ಅಲ್ಲಿ ಅಂಗಡಿಯಲ್ಲಿ, ಶಾಪಲ್ಲಿ. ಅದು ಕೂಡ ಒಳ್ಳೇದಾಗುತ್ತೆ. ಇಲ್ಲಿ ಮನೆಯಲ್ಲೇ ವಾಶ್ರೂಮ್ ಎಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ. ಮತ್ತೆ ಇನ್ನೊಂದಂದ್ರೆ ಲಿಫ್ಟ್ ಕೂಡ ಇದೆ, ನೀವು ಹತ್ತು ಬರ್ಲಿಕ್ಕೆ ಏನು ರಿಸ್ಕ್ ಇಲ್ಲ. ಫಸ್ಟ್ ಫ್ಲೋರೇ ತುಂಬಾ ಹತ್ರ ಇದೆ. ಮತ್ತೆ ಇನ್ನೊಂದೇನಂದ್ರೆ ಡೆಲಿವರಿ ಕೊಡ್ಲಿಕ್ಕೆ ಇವತ್ತು ತುಂಬಾ ಜುಡ್ರೆ ಇದಾವೆ. ಸುಮಾರು ಅಂದ್ರೆ ಒಂದು 3 ಐಟಮ್ ಇತ್ತು, ಎಲ್ಲಾನು ಇವತ್ತು ಡೆಲಿವರಿ ಕೊಡೋಣ ಅನ್ನೋ ಉದ್ದೇಶದಿಂದ ಇವತ್ತು ಬಂದು ಹೆಂಗ ಇವತ್ತು ಹಂಗೆ ಓಪನಿಂಗ್ ಮಾಡಿದ್ದು ಆಫೀಸ್ ರೂಮು. ಹಂಗೆ ಒಂದು ವಿಡಿಯೋ ಕೂಡ ಮಾಡೋಣ ಅಂತ ಹೇಳಿಟ್ಟು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಿದ್ದೀನಿ. ಫಸ್ಟ್ ಬಂದು ಕಾಮಾಕ್ಷಿ ದೀಪ ಬಗ್ಗೆ ಹೇಳ್ತೀನಿ. ಕಾಮಾಕ್ಷಿ ದೀಪ ಬಂದು ನಮ್ಮೂರವ್ರ ಚಿಂತಾಮಣಿಯವ್ರು ಆರ್ಡರ್ ಮಾಡಿದ್ದು. ಅವ್ರೇನಂದ್ರೆ ನಾನು ಈಗ ಹೆಂಗೋ ಬೆಂಗಳೂರು ಬಂದಿದ್ದೀನಲ್ಲ, ಹಿಂಗೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋದಲ್ಲಿ ಕೆಲಸದಲ್ಲಿ ಕೆಲಸ ಆಗಲಿ ಅಂತ. ಕಾಮಾಕ್ಷಿ ತೂಕ ಬಂದು ಇದು ಬಂದು 100 ಗ್ರಾಮ್ ಹೇಳಿದ್ರು ಕಸ್ಟಮರ್, 100 ಗ್ರಾಮ್ ಆಗಿದೆ. ಇದು ಬಂದು 92.5 ಹಾಲ್ ಮಾರ್ಕ್ ಇರೋದು. ನಿಮ್ಗೆ ಹಾಲ್ ಮಾರ್ಕ್ ಸಿಂಬಲ್ ಕೂಡ ತೋರಿಸ್ತೀನಿ ನೋಡಿ, ನಿಮ್ಗೆ ಕಾಣುತ್ತೆ ಇಲ್ಲಿ. ಮತ್ತೆ ಏನಂದ್ರೆ ಕಸ್ಟಮರ್ ಇದು ಇಲ್ಲಿ ಬತ್ತಿ ಹಿಡ್ದಿರ ಸೆಂಟ್ರಲ್ ಇಡೋ ತರ ಈ ತರ 4 ತಂದು ಕೊಡಿ ಸರ್, ಈ ತರ ಸೆಂಟ್ರಲ್ ಇಟ್ಕೊಳ್ತೀವಿ ನಾವು, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಂಗಾಗಿ ಅದನ್ನ ತಂದಿದ್ದೀನಿ. ಇದೊಂದು ಹೊಸದು ಯೋಚನೆ, ಇದು ಆಲೋಚನೆ. ಮತ್ತೆ ಒಂದು ಸವಿತಾ ಮೇಡಮ್ ಅಂತ ಬಿಟ್ಟು ಇಲ್ಲೇ ಕೇರ್ಪುರಂ ಅವರೇ ಕಸ್ಟಮರ್, ಹಳೆ ಕಸ್ಟಮರ್ ಇವ್ರು ಕೂಡ. ಇದಕ್ಕೆ ಮೊದಲು ಚಿಂತಾಮಣಿ ಕೂಡ ಬಂದಿದ್ರು, ಮಾಡಿಸ್ಕೊಂಡಿದ್ರು. ಇವರು ಏನಂದ್ರೆ ಕಲಶ ಒಂದು ಆರ್ಡರ್ ಮಾಡಿದ್ರು ಸರ್, ನಮ್ದು ಹೊಸ ಮನೆ ಗೃಹ ಪ್ರವೇಶ ಮಾಡಿದ್ವಿ, ಕಲಶ ಒಂದು ಬೇಕು ಅಂತ ಹೇಳಿದ್ರು. ಕಲಶ ಹೇಳಿದ್ರು. ಮತ್ತೆ ದೀಪಗಳು ಹೇಳಿದ್ದಾರೆ. ದೀಪಗಳು ಬಂದು ಇದು ಬಂದು 1/4 kg ತೂಕ ಕಲಶ ಬಂದು ನೋಡ್ಬೋದು. ಮತ್ತೆ ದೀಪಗಳು ಬಂದು ತೂಕ ಬಂದು ದೀಪಗಳು ಬಂದು 160 ಗ್ರಾಮ್ 170 ಗ್ರಾಮ್ ಆಗಿದ್ದಾವೆ. ಮತ್ತೆ ಇದು ಚೌಕಾರ್ ಬಂದು ಅವರು ಬಂದು ಕಸ್ಟಮರ್ ಬಂದು ಇವ್ರು ಬಂದು ಕೇರ್ಪುರಾನೆ. ಸಾರಿ ಹೆಸರು ಬಂದು 1 ನಿಮಿಷ ನೋಡ್ತೀನಿ.
ಸಾರಿ ಸಾರಿ ಹೊಸ ನೋಡ್ಬೇಕಂದ್ರೆ ಮತ್ತೆ ಇನ್ನ ನನ್ನ ಸರ್ಚ್ಗೆ ಹೋಗ್ಬೇಕು, ಲೇಟ್ ಆಗುತ್ತೆ, ಬೇರೆ ಹೇಳ್ಬಿಡ್ತೀನಿ ಬಿಡಿ. ಇದು ಬಂದು ಅವರು ಚಿಂತಾಮಣಿಗೆ ಬಂದು ಆರ್ಡರ್ ಮಾಡೋದು, ಡೆಲಿವರಿ ಬಂದು ಕೇರ್ಪುರದಲ್ಲೇ ತಗೊಳ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಮೊದಲು ಕೂಡ ಅವ್ರು ಅಂಗಡಿಗೆ ಬಂದಿದ್ರು, ಹಂಗಾಗಿ ಏನು ತೊಂದರೆ ಇಲ್ಲ. ಈ ಚೌಕಾರ್ ತೂಕ ಬಂದು 20 ಗ್ರಾಮ್ ಹೇಳಿದ್ರು, 20 ಗ್ರಾಮೇ ಆಗಿದೆ. ಮತ್ತೆ ಇದು ಕಡ ಒಂದು ಹೇಳಿದ್ದಾರೆ ದೇವನಹಳ್ಳಿಯಿಂದ ಸಾರ್ ಒಬ್ರು. ಈ ಕಡ ಬಂದು ಸಿಂಗಲ್ ಕಡ ಇದು. ಮತ್ತೆ ಚಿಂತಾಮಣಿಯಿಂದಾನೇ ಮೇಡಮ್ ಅವರು ನನಗೆ ಒಂದು ಈ ತರ ಬ್ರೇಸ್ಲೆಟ್ ಒಂದು ಬೇಕು ಅಂತ ಹೇಳಿದ್ರು. ಇದೊಂದು ಮಾಡಿತ್ತು. ಏನಂದ್ರೆ ಅವ್ರು ರುದ್ರಾಕ್ಷಿ ಬರ್ಬೇಕು ಸರ್ ಅಂತ ಹೇಳಿದ್ರು. ರುದ್ರಾಕ್ಷಿ ಬಂದಿದೆ, ಚೆನ್ನಾಗಿದೆ. ಇದ್ರ ಬಗ್ಗೆ ಎಲ್ಲ ಇನ್ನೇನಿಲ್ಲ. ಹೊಸ ಅಂಗಡಿ ಹೊಸ ಅಂಗಡಿ ಅಂತಾನೆ ಬರುತ್ತೆ. ಅಂಗಡಿನೂ ಅನ್ನೋದು ತಪ್ಪೇನಿದೆ, G7 ಜ್ಯುವೆಲರ್ಸ್ ಅಂಗಡಿ ಅಂತ ಅನ್ಬೋದು, ಆಫೀಸ್ ರೂಮ್ ಅಂತಾನೆ ಹೇಳ್ಬೋದು. ನಿಮ್ಗೆ ತುಂಬಾ ಕಂಫರ್ಟ್ ಇರುತ್ತೆ. ದಯವಿಟ್ಟು ನಿಮ್ಗೆ ಅಂಗಡಿ ಇಲ್ಲ, ಅಲ್ಲಿ ಅಂಗಡಿ ಖಾಲಿ ಮಾಡಿದೀನಿ ನಾನು. ಅದು ಅಂಗಡಿ ಖಾಲಿ ಮಾಡಿದೀವಿ, ಅಂಗಡಿ ಎಲ್ಲೋ ಅಂತ ಹೇಳಿ ಅನ್ಕೋಬೇಕಾಗಿಲ್ಲ, ಎಲ್ಲ ಹತ್ತಿರದಲ್ಲೇ ಇದೆ. ನಿಮ್ಗೆ ಅದಕ್ಕಿಂತ ಹತ್ತಿರ ಆಗುತ್ತೆ. ನೀವು ಇದು SJS ಕಾಲೇಜ್ ಇದೆಯಲ್ಲ, ಕಾಲೇಜ್ ಪಕ್ಕದಲ್ಲೇ ಬರುತ್ತೆ. ಇದು ಮೇನ್ ರೋಡ್ ಕೂಡ, ಇಲ್ಲಿ ಕೂಡ ಬಸ್ ಸ್ಟಾಪ್ಸ್ ಇಲ್ಲೇ ಇರುತ್ತೆ. ಎಲ್ಲಾನು ಕಂಫರ್ಟ್ ಆಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರನೇ ಇಷ್ಟು ಎಮೋಷನಲ್ ಆಗಿ ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಓಕೆ, ಕೂತ್ಕೊಳ್ಳಿಕ್ಕಾಗಿರ್ಬೋದು, ಅಂಗಡಿಗಿಂತ ಇದು ಸ್ವಲ್ಪ ದೊಡ್ಡದಾಗೇ ಇದೆ. ಮನೇಲಿ ರೂಮು ದೊಡ್ಡದಾಗಿದೆ, ಕಂಫರ್ಟ್ ಇದೆ. ಓಕೆ, ಇಷ್ಟಕ್ಕೆ ನಿಲ್ಲಿಸ್ಬಿಡೋಣ ವಿಡಿಯೋನ.